ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಭಗವದ್ಗೀತೆಯಲ್ಲಿ ಒಂದು ಒಳ್ಳೆ ಶ್ಲೋಕನ ಹೇಳಿದ್ದಾರೆ. ಆದದ್ದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ, ಮುಂದೆ ಆಗಲಿರುವುದು ಒಳ್ಳೆಯದಕ್ಕೆ ಆಗುತ್ತದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನಾಶವಾಗಲು ನೀನು ಪಡೆದಿದ್ದಾದರೂ ಏನು. ನೀನು ಏನೇ ಪಡೆದಿದ್ದರೂ ಅದು ಇಲ್ಲಿಂದಲೇ ಪಡೆದಿರುವೆ, ನೀನು ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಗೆ ನೀಡಿರುವೆ. ನಿನ್ನೆ ಬೇರಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ, ಮತ್ತೆ ನಾಳೆ ಇನ್ನಾರದ್ದೋ ಆಗಲಿದೆ. ತಿಂಗಳಿಗೆ ಒಂದು ಶ್ಲೋಕನ ಡೀಪಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಲೈಫ್ ಅಂದರೆ ಏನಂತ ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು. ನಾನು ಇವತ್ತಿನ ವ್ಲಾಗ್ನ ಮಾರ್ನಿಂಗ್ 4 o'clock ಸ್ಟಾರ್ಟ್ ಮಾಡಿದ್ದೀನಿ. ಎದ್ದಿದ್ದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದು ಟೆರೆಸ್ ಮೇಲೆ ಹೋಗಿ ಬಂದೆ. ಟೆರೆಸ್ ಮೇಲೆ ಹೋಗಿ ಬಂದಿದ್ದಾದಮೇಲೆ 2 ಗ್ಲಾಸ್ ಅಷ್ಟು ನೀರನ್ನು ಕುಡಿದೆ. ನಾನು ನೀರನ್ನು ಕುಡ್ದಿದ್ದಾದಮೇಲೆ ಒಂದು 5 ನಿಮಿಷ ಗ್ಯಾಪ್ ಬಿಟ್ಟು ಆಮೇಲೆ ಯೋಗನ ಸ್ಟಾರ್ಟ್ ಮಾಡ್ತೀನಿ. ನೀರು ಕುಡ್ದಿದ್ದಾದಮೇಲೆ ಯೋಗನ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿದಿನ ನಾನು ಎಲ್ಲ ಆಸನಗಳನ್ನು ಬೇರೆ ಬೇರೆ ಆಸನಗಳನ್ನು ಮಾಡಿದರೂ ಲಾಸ್ಟಲ್ಲಿ 5 ಸಾರಿ ನಾನು ಸೂರ್ಯ ನಮಸ್ಕಾರನ ಮಾಡ್ತೀನಿ. ನೀವು ಕೂಡ ಎಲ್ಲ ಆಸನ ಮಾಡದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ದಿನಕ್ಕೆ 5 ಸಾರಿ ಸೂರ್ಯ ನಮಸ್ಕಾರ ಮಾಡಿ. ಯಾಕಂದರೆ ಆ ಒಂದು ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ಆಸನಗಳು, ಎಲ್ಲ ರೀತಿಯ ಎಕ್ಸಸೈಸ್ಗಳು ಬಂದು ಹೋಗ್ತವೆ. ಸೊ ಹಾಗಾಗಿ ನನಗೆ ಮೊದಲಿಗೆಲ್ಲ ಪುಷಪ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಇಷ್ಟು ಕಷ್ಟಪಟ್ಟು ನಾನು ಪುಷಪ್ಸ್ ಮಾಡೋದಕ್ಕೆ ಕಲ್ತಿದ್ದೀನಲ್ಲ, ಟ್ರೈನರ್ಸ್ ಹತ್ರ ಹೋಗಿ ಅವ್ರ ಹತ್ರ ಕಲಿಯೋದು ಬೇರೆ, ಬಟ್ ಯಾರೂ ಇಲ್ಲದೆ ನಾವು ಪುಷಪ್ಸನ್ನು ಕಲಿಯೋದು ತುಂಬ ಕಷ್ಟ. ಯೋಗ ಮಾಡಿ ಮುಗಿಸಿದ್ದಾದಮೇಲೆ ಮೆಡಿಟೇಷನ್ನ ಮಾಡಿದೆ. ಮೆಡಿಟೇಷನ್ ಮಾಡಿ ಮುಗಿಸಿದ್ದಾದಮೇಲೆ ನಾನು ಪ್ರಾಣಾಯಾಮನ ಮಾಡ್ತಾಯಿದ್ದೀನಿ. ಪ್ರಾಣಾಯಾಮ ಮುಗಿಸಿದ್ದಾದಮೇಲೆ ಒಂದು 10 ಸಾರಿ ನೀವು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಿದರೆ ಸಾಕು, ಪ್ರಾಣಾಯಾಮ ಆಗುತ್ತೆ. ನಾನಿವಾಗ ಅಫಾರ್ಮೇಷನ್ಸನ್ನು ಹೇಳ್ತಾ ಇದ್ದೀನಿ. ಜೋರಾಗಿ ಅಫಾರ್ಮೇಷನ್ಸನ್ನು ಪ್ರತಿದಿನ ಹೇಳ್ತೀನಿ. ನನ್ನ ಮಗ ಕೂಡ ಎದ್ದು ಬಂದಿದ್ದ, ಅವನು ಕೂಡ ಸಮಾಧಾನ ಮಾಡಿ ಹೋಗಿ ಮಲಗಿಸ್ಬಿಟ್ಟು ಬಂದೆ. ಇದೆಲ್ಲ ಮಾಡಿ ಮುಗಿಸಿದ್ದಾದಮೇಲೆ ನಾನು ಭಗವದ್ಗೀತೆನ ಓದ್ತಾ ಇದ್ದೀನಿ. ಭಗವದ್ಗೀತೆನ ಓದೋದ್ರಿಂದ ನಮ್ಮ ಮೈಂಡಲ್ಲಿ ಕ್ಲಾರಿಟಿ ಸಿಗುತ್ತೆ. ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಏನು ಬೇಕು, ಅದಕ್ಕೆ ಎಷ್ಟು ನಾವು ಪ್ರಿಯಾರಿಟಿ ಕೊಡಬೇಕು ಅಂತ ಗೊತ್ತಾಗುತ್ತೆ. ನಾನು ಭಗವದ್ಗೀತೆನ ಓದಿ ಮುಗಿಸಿದ್ದಾದಮೇಲೆ ನಾನಿಲ್ಲಿ ಅಫಾರ್ಮೇಷನ್ಸನ್ನು ಬರಿತಾ ಇದ್ದೀನಿ. ಬೆಳಗ್ಗೆ ಟೈಮು ಅಫಾರ್ಮೇಷನ್ಸನ್ನು ಬರಿತೀನಿ 2 pages, ರಾತ್ರಿ ಹೊತ್ತು ಗ್ರ್ಯಾಟಿಟ್ಯೂಡ್ನ ಬರಿತೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಮಾಲ್ಟನ್ನು ಕುಡ್ದಿದ್ದಾದಮೇಲೆ ನಮ್ಮ ಮನೆಯವ್ರನ್ನ ಆಫೀಸ್ ಕಳಿಸ್ದೆ ಬಾಕ್ಸ್ ಹಾಕಿ. ಸೊ ಬಾಕ್ಸ್ ಹಾಕಿ ಕಳಿಸಿದ್ದಾದಮೇಲೆ ಕಸ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು, ಪಾತ್ರೆನ ತೊಳ್ಕೊಂಡು, ಮನೆ ಮುಂದೆ ಸಿಂಪಲ್ಲಾಗಿ ರಂಗೋಲಿ ಹಾಕಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ. ಸ್ನಾನ ಆದಮೇಲೆ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಲುಕ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಬೇರೆಯವ್ರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ಖಂಡಿತವಾಗ್ಲೂ ಮುಖ್ಯ ಅಲ್ಲ, ನಾವು ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬೇರೆಯವರು ನಾವು ಎಷ್ಟೇ ಚೆನ್ನಾಗಿ ಕಂಡ್ರೂ ಅದರಲ್ಲಿ ಒಂದು ತಪ್ಪನ್ನು ಹುಡುಕ್ತಾ ಇರ್ತಾರೆ. ಸೊ ನಮಗೆ ನಾವು ಬ್ಯೂಟಿಫುಲ್ಲಾಗಿ ಕಾಣಬೇಕಷ್ಟೇ. ಇವಾಗ ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟೋವ್ನು ಕೂಡ ಪೂಜೆ ಮಾಡಿದೆ. ಗ್ಯಾಸ್ ಸ್ಟೋವ್ ಪೂಜೆ ಮಾಡಿ, ದೇವ್ರನ್ನೂ ಕೂಡ ಪೂಜೆ ಮಾಡಿ, ಮನೆ ಮುಂದೆ ನಾನು ದೀಪ ಹಚ್ಚಿಡ್ತಾ ಇದ್ದೀನಿ. ಮನೆ ಮುಂದೆ ದೀಪ ಹಚ್ಚೋದ್ರಿಂದ ಮನೆ ಕಳೆನೇ ಬದಲಾಗತ್ತೆ, ಅಷ್ಟು ಲಕ್ಷಣವಾಗಿ ಕಾಣುತ್ತೆ ನಮ್ಮ ಮನೆ ಅಂತೂ. ಇವಾಗ ದೇವರಿಗೆ ನಾನು ಧೂಪನ ಬೆಳಗ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಗಿರೋ ಮೂಮೆಂಟ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ನಮಗೆ ತುಂಬ ಇನ್ಸ್ಪೈರ್ ಆಗುತ್ತೆ, ತುಂಬ ಸ್ಫೂರ್ತಿ ಆಗುತ್ತೆ. ನಮ್ಮ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 11 ಗಂಟೆ ಆಗಿರುತ್ತೆ. ಇವಾಗ ನನ್ನ ಮಕ್ಕಳಿಗೂ ಕೂಡ ಹಶು ಆಗಿರುತ್ತೆ, 2nd ರೌಂಡ್. ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಚಪಾತಿ ಹಾಗೂ ಬನಾನಾ ಶ್ರೀಕರ್ಣಿ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ. ಒಂದು ಬನಾನಾನ ಕಟ್ ಮಾಡಿ ಹಾಕಿದ್ದೀನಿ, ಅದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ. ನೀವು ಸಕ್ಕರೆ ಬೇಕಿದ್ರೆ ಹಾಕ್ಬೋದು. ಇಲ್ಲಿ ಹಾಲನ್ನು ಹಾಕಿದ್ದೀನಿ. ಹಾಲು, ತುಪ್ಪ, ಡ್ರೈ ಫ್ರೂಟ್ಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡಬೇಕು ಕೈಯಿಂದ. ಚಪಾತಿ ಜೊತೆಗೆ ಇದನ್ನು ಹಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನನ್ನ ಮಕ್ಳಿಗಂತೂ ಫುಲ್ ಇಷ್ಟ ಇದು. ಅದಕ್ಕೆ ನೋಡ್ಬೋದು, ಅವ್ನ ಫೇಸ್ನ ನೋಡ್ಬೋದು, ಎಷ್ಟು ಖುಷಿಯಾಗಿದ್ದಾನೆ. ಫುಲ್ ಅಂದರೆ ಫುಲ್ ಖುಷಿಯಾಗಿ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ತನಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಳ್ತಾ ಇದ್ದಾನೆ. ಅವ್ರಿಗೆ ಇವಾಗ ಊಟಕ್ಕೆ ಹಾಕಿ ಕೊಟ್ಟಿದ್ದಾದಮೇಲೆ ನಾನು ಮೆಡಿಟೇಷನ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಹಶು ಆದಾಗ ಮಕ್ಕಳನ್ನ ಹಶು ಅಂದ್ಕೊಂಡ್ಬಿಟ್ಟು ಮೆಡಿಟೇಷನ್ನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರದ್ದೆಲ್ಲ ಮುಗಿಸಿದ್ದಾದಮೇಲೆ ನಾನು ಮೆಡಿಟೇಷನ್ನ ಮುಗಿಸ್ಕೊಂಡು ಆಮೇಲೆ ಮನೆ ಅಂದರೆ ಫುಲ್ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಸಮ್ಮರ್ ಹಾಲಿಡೇಸ್ಗೆ ಹೋಗಿದ್ದಾರೆ. ಎಲ್ಲರ ಮನೆ ಮುಂದೆ ಈ ಥರ ಪ್ಲ್ಯಾಂಟ್ಸ್ ಹಚ್ಕೊಂಡಿದ್ದಾರೆ. ಬಟ್ ಯಾರು ನೀರು ಹಾಕೋದಕ್ಕೆ ಯಾರೂ ಇಲ್ಲ ಅಂತ ಎಲ್ಲರ ಮನೆಗೂ ಹೋಗಿ ನೀರು ಹಾಕಿ ಬಂದೆ. ಪ್ಲ್ಯಾಂಟ್ಸ್ ಏನಾದರೂ ಡ್ರೈ ಆಗಿದ್ದರೆ ಅದು ನೋಡೋದಕ್ಕೆ ಆಗಲ್ಲ. ಅದು ಯಾರದೇ ಇರಲಿ, ನನ್ನ ಶತ್ರುಗಳ ಮನೆ ಮುಂದೆ ಇದ್ದರೂ ಕೂಡ ನಾನು ಪ್ಲ್ಯಾಂಟಿಗೆ ನೀರು ಹಾಕಿ ಬರ್ತೀನಿ. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಚಪಾತಿ ಪಲ್ಯ ಬಾಕ್ಸಿಗೆ ಹಾಕಿದ್ದೆ, ಅದೇ ಇತ್ತು. ಸೊ ಹಾಗಾಗಿ ಚಪಾತಿ ಪಲ್ಯ, ಮೊಸರು, ಚಟ್ನಿ, ಹಾಗೆ ಇದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು. ಆಮೇಲೆ ಮಳೆ ಕೂಡ ಬರ್ತಾ ಇತ್ತು. 2:30 ಆ ಟೈಮ್ಗೆ ಟೆರಸ್ ಮೇಲೆ ಹೋಗಿ ಸ್ವಲ್ಪ ಮಳೆಯಲ್ಲಿ ನೆಂದ್ಕೊಂಡು ಮಕ್ಕಳನ್ನ ಕರ್ಕೊಂಡು ಆಟ ಆಡ್ಕೊಂಡು ಬಂದೆ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.